ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಜೈಮಹಲ್ ಎಕ್ಸ್ಟೆನ್ಷನ್ ಅಲ್ಲಿ ಕರ್ನಾಟಕ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಸೊ 2 ದಿವಸಗಳ ಕಾಲ ನಡೆಯುವಂತ MTR ಏನು ಪ್ರತಿಷ್ಠಿತ MTR ಪ್ಯೂರ್ ಅಂಡ್ ಪರ್ಫೆಕ್ಟ್ MTR ಅವರು ಸಿನ್ಸ್ 1924 ಸೊ ಕರುನಾಡ ಸ್ವಾದ ಅಂತ ಮಾಡಿ ಆಹಾರ ಉತ್ಸವ ಮಾಡ್ತಾ ಇದ್ದಾರೆ. ಬನ್ನಿ ಹೇಗಿದೆ ನೋಡೋಣ. Pause. Your secret to great taste. ಏನು ಗುಣಮಟ್ಟದಲ್ಲಿ MTR ತನ್ನದೇ ಆದ ಒಂದು ಛಾಪು ಮೂಡಿಸಿ ನೂರಾರು ಸಾವಿರಾರು ಲಕ್ಷಾಂತರ ಕಸ್ಟಮರ್ಸ್ಗಳನ್ನ ತನ್ನ ಅಡಿಯಲ್ಲಿ ಅಂದರೆ ತನ್ನಾಗೆ ಸೆಳೆದುಕೊಂಡು ಇಟ್ಕೊಂಡಿರುವಂಥ ಒಂದು MTR ಪ್ರಾಡಕ್ಟ್ಸು. ಸೊ ಅದು ಫುಡ್ ಪ್ರಾಡಕ್ಟ್ಸು. ಫಾರ್ ಎಕ್ಸಾಂಪಲ್ MTR ಬಾದಾಮಿ ಮಿಕ್ಸು, ಅಯ್ಯಂಗಾರ್ ಪುಳಿಯೋಗರೆ ಮಿಕ್ಸ್ ಅಂತ ನಾವೇನು ಕರಿತೀವಿ, ಆ ಥರ ಬೇರೆ ಬೇರೆ ಮಿಕ್ಸ್ಚರ್ಸು ಎಲ್ಲವೂ ಒಂದೇ ಸೂರಿನ ಅಡಿಯಲ್ಲಿದೆ. ಸೊ ಸುಮಾರು ವೆರೈಟೀಸ್ ಆಫ್ ನಮ್ಮ ಕರ್ನಾಟಕದ ಹೆಮ್ಮೆಯ ಫುಡ್ ಏನೇನಿದೆ, ನಮ್ಮ ಹಳೆಯ ಮೈಸೂರು ಪ್ರಾಂತ್ಯ, ಕೊಡಗು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲರೂ ಇದ್ದಾರೆ. ಎಲ್ಲ ಥರ ಟೇಸ್ಟ್ಗಳು ಒಟ್ಟಿಗೆ ಒಂದೇ ಸೂರಿನ ಅಡಿಯಲ್ಲಿ ನೀವು ನೋಡ್ಬೋದು. ಸೊ ಎಂಟ್ರಿ ಆದ ತಕ್ಷಣನೇ ವಿಶೇಷವಾಗಿ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಗಳ ಹೆಮ್ಮೆ ಅಂದ್ರೆ ನಮ್ಮ ಹಳೆಯ ಮೈಸೂರು ಅಂದ್ರೆ ನಮ್ಮ ಸೌತ್ ಕರ್ನಾಟಕ ಏನಿದೆ, ಹಳೆಯ ಮೈಸೂರು ಮಂಡ್ಯ ಸ್ಟೈಲ್ ಆಗಿರ್ಬೋದು. ಅದೇ ತರ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉಡುಪಿ, ಕೊಡಗು ಮತ್ತೆ ದಕ್ಷಿಣ ಕನ್ನಡ ಎಲ್ಲ ತರನು ಆಲ್ಮೋಸ್ಟ್ ನಮ್ಮ ಹಲವಾರು ಜಿಲ್ಲೆಗಳ ಸ್ವಾದಿಷ್ಟಕರವಾದ ಜಿಲ್ಲೆಯ ಒಂದು ಉಡುಗೆ ತೊಡುಗೆಗಳ ತರ, ಅದೇ ತರನೇ ಜಿಲ್ಲೆಯ ಒಂದು ಊಟಗಳು ಅಷ್ಟೇ ವ್ಯತ್ಯಾಸಗಳು ಇರುತ್ತೆ. ಅಂದ್ರೆ ಒಂದೊಂದು ಊರಿಂದ ಊರಿಗೆ ವ್ಯತ್ಯಾಸಗಳು ಕಾಣಿಸುತ್ತೆ. ಅದೇ ತರ ಕಲ್ಯಾಣ ಕರ್ನಾಟಕ ನೋಡ್ತಾ ಇದ್ದೀರಾ. ಫಸ್ಟ್ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏನು ವಿಶೇಷತೆ ಇದೆ ಅದರ ಬಗ್ಗೆ ಮಾಹಿತಿಗಳನ್ನ ಒಳಗೊಂಡಂತೆ ಪ್ರತಿಯೊಂದನ್ನು ಸಿಗತ್ತೆ ನಿಮ್ಗೆ. ಅಂದ್ರೆ ನಮ್ಮ ಒಂದು ಜೋಳದ ರೊಟ್ಟಿ ಊಟ ಅಂತ ನಾವೇನ್ ಕರಿತೀವಿ, ಜೋಳದ ರೊಟ್ಟಿ ಊಟ, ಮತ್ತೆ ಅದೇ ತರನೇ ಸುಮಾರು ನಮ್ಮ ಎಣಗಾಯಿ ಅಂತ ನಾವೇನ್ ಕರಿತೀವಿ, ಎಣಗಾಯಿ ಸ್ಪೆಷಾಲಿಟಿ. ಅದೇ ತರನೇ ಸುಮಾರು ಈರುಳ್ಳಿ ಪಕೋಡ, ಈರುಳ್ಳಿ ಬೋಂಡ, ಎಣಗಾಯಿ, ಜೋಳದ ರೊಟ್ಟಿ. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರು ಆಲ್ಮೋಸ್ಟು ಈ ತರ ಒಂದು ಫುಡ್ ಐಟಮ್ಸ್ನ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಜೋಳದ ರೊಟ್ಟಿ, ಹೋಳು ಬದನೆಕಾಯಿ, ಶೇಂಗಾ ಹಿಂಡಿ ಅಂತ ನಾವೇನ್ ಮಾಡ್ತೀರಿ ಅದಾಗಿರ್ಬೋದು, ಉಳ್ಳಾಗಡ್ಡಿ ಬಜ್ಜಿ, ಪಟಾಳ್ ಚಟ್ನಿ. ಸೊ ಇವೆಲ್ಲವೂ ಇರುತ್ತೆ. ವಿಶೇಷವಾಗಿ ಸ್ಟೀಮ್ ರೈಸು, ಬಂದಿಟ್ಟು ಅಂತ ನಾವೇನ್ ಕರಿತೀವಿ, ನವಣಕ್ಕಿ, ಸೊ ಶೇಂಗಾ ಸಾರು, ಇವೆಲ್ಲವೂ ನಾವು ನೋಡ್ಬೋದು ಕಲ್ಯಾಣ ಕರ್ನಾಟಕದ ಸ್ಪೆಷಲ್ಲು. ಅದೇ ತರ ಉಡುಪಿ, ಅದೇ ತರ ನಮ್ಮ ಉಡುಪಿನೂ ಅಷ್ಟೇ. ಸೊ ತುಂಬಾ ಫೇಮಸ್ ಎಳ್ನೀರ್ ಆಗಿರ್ಬೋದು, ಗೋಳಿ ಬಜ್ಜಿ, ಶುಂಠಿ ಚಟ್ನಿ ಆಗಿರ್ಬೋದು, ವೋಡಾ, ಪೋಳೆ, ಸಿಹಿ ತೆಂಗಿನ ಹಾಲು, ಸೊ ಸ್ವೀಟ್ ಕೋಕೋನಟ್ ಮಿಲ್ಕ್ ಆಗಿರ್ಬೋದು. ಸೊ ಇವೆಲ್ಲವೂ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಉಡುಪಿಯ ಏನು ಮಟ್ಟುಗುಳಿ ಹುಳಿ ಆಗಿರ್ಬೋದು, ಅಪ್ಪೆ ಮೀಡಿ ಉಪ್ಪಿನಕಾಯಿ, ಪ್ರತಿಯೊಂದು ಫೇಮಸ್ಸು. ನೋಡ್ತಾ ಇದ್ದೀರಾ ವೆರೈಟೀಸ್ ಆಫ್ ಡಿಶಸ್. ಏನು ಗೋಳಿ ಬಜ್ಜಿ ನೋಡ್ತಾ ಇದ್ದೀರಾ ನೀವು, ವೆರೈಟೀಸ್ ಆಫ್ ಐಟಮ್ಸ್ಗಳನ್ನ ನೀವು ನೋಡ್ಬೋದು. ನಮ್ಮ ಉಡುಪಿಯ ಓಡು ಪೋಳೆ ನೋಡ್ತಾ ಇದ್ದೀರಾ. ಟ್ರೆಡಿಷನಲ್ ರೈಸ್ ದೋಸಾ ಕುಕ್ಡ್ ವಿತ್ ಕ್ಲೇ ತವಾ. ಸೊ ಇದೇ ತರ ನಮ್ಮ ಬಾಯ್ಲ್ಡ್ ರೈಸ್, ಕೆಂಪಕ್ಕಿ ಅನ್ನ. ಸೊ ಉಡುಪಿ ಮುಟ್ಟು ಹುಳಿ ಸಾಕಲ್ಲ, ಇದೊಂದು ತಗೊಂಡ್ಬಿಡೋಣ ಸರ್, ಬನ್ನಿ ಹಂಗೆ. ಅದೇ ತರ ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ, ಹಳೆ ಮೈಸೂರು, ಎಲ್ಲ ಕೊಡಗು, ಕಲ್ಯಾಣ ಕರ್ನಾಟಕ, ಉಡುಪಿ ಎಲ್ಲ ಕಡೆಯಿಂದ ಅಂದ್ರೆ ಎಲ್ಲ ಜಿಲ್ಲೆಯ ಸ್ವಾದಿಷ್ಟಕರವಾದಂತ ಊಟವನ್ನು ಸವಿಯೋ ಮುಖಾಂತರ. ಸೊ ವಿಶೇಷವಾಗಿ MTRನ ಸೊ ಸೇಲ್ಸ್ ಹೆಡ್ ಆಗಿರುವಂತಹ ಮೂರ್ತಿ ಅವ್ರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹಾಯ್.
ನಮಸ್ಕಾರ, ನನ್ನ ಹೆಸರು ಮೂರ್ತಿ ಅಂತ. ನಾನು MTR ಅಲ್ಲಿ ಸೇಲ್ಸ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಈ ಕರುನಾಡು ಸ್ವಾದದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಸುತ್ತ ಆ ಕಡೆ 3 ಕೌಂಟ್ರ್ ಇದೆ, ಮತ್ತು ಈ ಕಡೆ 3 ಕೌಂಟ್ರು, ಹಾಗೆ ಇಲ್ಲಿ ಸೆಂಟ್ರಲ್ಲಿ ಒಂದು ಸ್ವೀಟ್ ಕೌಂಟ್ರು, ಹಿಂದಗಡೆ ಇರೋದು MTR ಸಿಗ್ನೇಚರ್ ಕೌಂಟ್ರು. ಒಟ್ಟಿಗೆ ಇಲ್ಲಿ 8 ಕೌಂಟರ್ಸ್ ಇದೆ. 8 ಕೌಂಟರ್ಸ್ ಏನಂದರೆ, ನೀವು ಅಲ್ಲಿ ಬಂದರೆ ನಾವು ಮೈಸೂರಿಂದ ಸ್ಟಾರ್ಟ್ ಆಗುತ್ತೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಫೇಮಸ್ ಏನು ಡಿಶ್ಗಳಿರುತ್ತೆ ಅದನ್ನೆಲ್ಲ ನಾವು ಅಲ್ಲಿಯೇ ಇರುವಂಥ ಹೋಮ್ ಕುಕ್ಗಳನ್ನ ಕರ್ಕೊಂಬಂದು ಇಲ್ಲಿ ಅದನ್ನು ರೆಡಿ ಮಾಡಿ ಇಲ್ಲಿ ಎಲ್ಲ ಜನರಿಗೆ ಅದನ್ನು ನಾವು ಇಲ್ಲಿ ಸವಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಹಾಗೆ ಮುಂದೆ ಬಂದರೆ ದಕ್ಷಿಣ ಕನ್ನಡ ಅಂದರೆ ನಿಮಗೆ ಗೊತ್ತು, ಮಂಗಳೂರು ಕಡೆ ಏನೇನು ಫುಡ್ ಅಂದರೆ ಡಿಶ್ಗಳು, ಖಾದ್ಯಗಳು ಏನಿದೆ ಅದು ಫೇಮಸ್ ಇದೆ. ಅದೆಲ್ಲ ನಿಮಗೆ ಆ ಕೌಂಟ್ರಲ್ಲಿ ಸಿಗುತ್ತೆ. ನೀವು ನೋಡ್ತೀರಾ, ಅಲ್ಲಿ ಮಂಗಳೂರಿಗೆ ಹೋದರೆ ಮಂಗಳೂರು ಬನ್ ಇರ್ಬೋದು, ಹಾಗೆ ಸ್ವಲ್ಪ ಮುಂದೆ ಬಂದರೆ ನೀರು ದೋಸೆ ಇರ್ಬೋದು. ಅದ್ರ ಜೊತೆಗೆ ಮಂಗಳೂರು ಕಡೆ ಸಿಗುವಂಥ ಜ್ಯೂಸ್, ಸ್ಪೆಷಲ್ ಜ್ಯೂಸ್ಗಳು, ಕೋಕಮ್ ಜ್ಯೂಸು, ಈ ಥರ ಸ್ಪೆಷಲ್ ಐಟಮ್ಗಳನ್ನ ನಾವು ಅಲ್ಲಿ ಇಟ್ಟಿದ್ದೇವೆ. ವಿಶೇಷತೆ ಏನಿದೆ ಅದನ್ನು ನೀವು ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ವ್ಯವಸ್ಥೆ ಇದೆ. ನಾವು ಇದನ್ನ ಮೊದಲಿಗೆ 2017 ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ರೆಡಿ ಈ ಥರದ್ದು ನಾವು 6 ಟೈಮ್ ಮಾಡಿದ್ದೇವೆ. ಇದೇ ಪ್ಲೇಸಲ್ಲಿ ನಾವು 2ನೇ ಸಲ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ಕೋರಮಂಗಲ ಸೆಂಟ್ ಜಾನ್ಸ್ ಗ್ರೌಂಡಲ್ಲಿ 2 ಸಲ ಮಾಡಿದ್ವಿ. ಕ್ರೌಡ್ ತುಂಬ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ, ನಾವು ಮಧ್ಯಾಹ್ನ ಲಂಚು ಮತ್ತು ಡಿನ್ನರ್ 2 ವ್ಯವಸ್ಥೆ ಮಾಡಿದ್ದೀವಿ. 12 ಗಂಟೆಯಿಂದ 3 ಗಂಟೆ ತನಕ ನಡೆಯುತ್ತೆ. ಟೋಟಲ್ 3 ಬ್ಯಾಚಸ್ ನಡೆಯುತ್ತೆ. ಸೊ ನಿಮಗೆ ಒಂದೊಂದು ಬ್ಯಾಚಲ್ಲಿ ಕೂಡ 600 ಇಂದ 650 ತನಕ ಮ್ಯಾನೇಜ್ ಮಾಡ್ತೀವಿ. ಸೊ ಕ್ರೌಡು ಈ 2 ದಿವಸಕ್ಕೆ ನಾವು 4,000 ರಿಂದ 5,000 ಜನಕ್ಕೆ ತನಕ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ರೆಡಿ ಆಗಿದೆ. ಇವತ್ತಿನ ಡಿಶ್ ನಾಳೆನೂ ಅದೇ ಇರುತ್ತಲ್ಲ, ಬೇರೆ ಮೆನು ಚೇಂಜ್? ಸೊ ಡಿಶ್ ಯಾವುದು ಚೇಂಜ್ ಆಗಲ್ಲ, ಏನಿದೆ ನಿಮಗೆ ಡಿಶ್ಶು ಅದೇ ಇರುತ್ತೆ. ಆದರೆ ನೀವು ಮಧ್ಯಾಹ್ನ ಏನು ಟೇಸ್ಟ್ ಮಾಡ್ತೀರಾ ನೀವು, ಸೊ ಅದು ಮಧ್ಯಾಹ್ನಕ್ಕೆ ಮಾತ್ರ ಮಾಡಿರ್ತೀವಿ. ಮತ್ತು ಸಾಯಂಕಾಲಕ್ಕೆ ಬರಬೇಕಾದ್ರೆ ಮತ್ತೆ ಫ್ರೆಶ್ ಆಗಿ ಎಲ್ಲ ಐಟಮ್ಸನ್ನು ಪ್ರಿಪೇರ್ ಮಾಡ್ತೇವೆ. ಮತ್ತೆ ಹೇಗಿದೆ ಸರ್ ಕಸ್ಟಮರ್ಸ್ ಎಲ್ಲ ಯಾವ ತರ ಹೇಗೆ ಅನಿಸ್ತಾ ಇದ್ದಾರೆ? ಸೊ ಕಸ್ಟಮರ್ಸ್ ನಾನು ಹೇಳೋದಕ್ಕಿಂತ ನೀವೇ ಕಸ್ಟಮರ್ಗಳ ಹತ್ರ ಬೈಟ್ ತಗೋಬಹುದು. ಬಟ್ ಎಲ್ಲರೂ ಬಂದವರೆಲ್ಲರೂ ಖುಷಿಯಾಗಿದ್ದಾರೆ. ಸೊ ಈ ತರದ ಕಾನ್ಸೆಪ್ಟ್ ತುಂಬಾ ಹಳೆಯ ಒಂದು ಬ್ರ್ಯಾಂಡ್, ಇದೇ ಆದ ಒಂದು ಪ್ರಾಡಕ್ಟ್ಸ್ ಮಟ್ಟದಲ್ಲಿದೆ. ಸೊ ಏನ್ ಹೇಳಿ ಇಷ್ಟಪಡ್ತೀರಿ? ಜಾಸ್ತಿ ಮೂವಿಂಗ್ ಯಾವ್ದಿದೆ ನಿಮ್ಮ? ನಮ್ಮಲ್ಲಿ ನೀವು ತಗೊಂಡ್ರೆ, ನಾವು ಫುಡ್ ಪ್ರಾಡಕ್ಟ್ಸ್ ಏನು ಮಾರ್ಕೆಟಲ್ಲಿ ಮಾರ್ತಾ ಇದ್ದೀವಿ ಅಂದರೆ, ಈ ಮಸಾಲ ಪದಾರ್ಥ, ಸಾಂಬಾರ್ ಪೌಡರ್ ಇರ್ಬೋದು, ಪುಳಿಯೋಗರೆ ಇರ್ಬೋದು, ರಸಂ ಪೌಡರ್ ಇರ್ಬೋದು, ಹಾಗೆ ಈಗ ಮಿಕ್ಸ್ ಐಟಮ್ಗಳು ತೊಗೊಂಡ್ರೆ ರವಾ ಇಡ್ಲಿ ಮಿಕ್ಸ್ ಇರ್ಬೋದು, ದೋಸೆ ಮಿಕ್ಸ್ ಇರ್ಬೋದು, ಈ ಥರ. ಅದೇ ಡೆಸರ್ಟ್ ಐಟಮ್ ತೊಗೊಂಡ್ರೆ ಗುಲಾಬ್ ಜಾಮೂನ್ ಮಿಕ್ಸು, ಪಾಯಸ ಮಿಕ್ಸು, ಇನ್ನೂ ನಮ್ಮದು ವರ್ಮಿಸಿಲಿ ಇದೆ, ಚೆನ್ನಾಗಿದೆ, ಪಿಕಲ್ಸ್ ಇದೆ. ಮತ್ತು ಈಗ ಮಸಾಲ ಪದಾರ್ಥಗಳಲ್ಲಿ ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು, ಅದನ್ನು ಎಲ್ಲ ಪ್ರಾಡಕ್ಟು ಅಷ್ಟೇ. ನೀವು ಮೋಸ್ಟ್ ಆಫ್ ದ MTR ಪ್ರಾಡಕ್ಟ್ನ ನಂಬರ್ 1 ಪೊಸಿಷನ್ ಇನ್ ಕರ್ನಾಟಕ. ಹಾಗೆ ನೀವು ಇಂಡಿಯಾಗೆ ಹೋದರೆ ಬೆವರೇಜ್ ಇರ್ಬೋದು, ರೆಡಿ ಟು ಇರ್ಬೋದು, ನೀವು ನೋಡಬೇಕು. ಫೇಮಸ್ ಈಗ ಸಮ್ಮರಲ್ಲಿ ಬಾದಾಮ್ ಮಿಲ್ಕ್ ನೀವು ನೋಡ್ತೀರಾ, ಒಂದು ಬಾದಾಮ್ ಡ್ರಿಂಕ್ ಕ್ಯಾನ್ ತೊಗೊಂಡು ಕುಡಿದ್ರೆ ನಿಮಗೆ ಒಂದು ಊಟ ಮಾಡಿದವ್ರು ಸಮ, ಅಷ್ಟು ಚೆನ್ನಾಗಿರುತ್ತೆ, ಹೆಲ್ತ್ ಡ್ರಿಂಕು. ಇದು ಇದು ಬಂದು ಹಳೆ ಮೈಸೂರು. ನೋಡಿ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾವೇನು ಮಾಡಿದ್ದೀವಿ, ಎಲ್ರಿಗೂ ಟೇಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಅದನ್ನ ಕಾಂಬೋ ಮಾಡಿ ಇಟ್ಟಿದ್ದೇವೆ. ಯಾವ್ಯಾವುದು ಈಗ ನೀವು ಕಾಂಬೋ 1 ಮಸಾಲ ಅಕ್ಕಿ ರೊಟ್ಟಿ, ಅದ್ರ ಜೊತೆಗೆ ಟೊಮೊಟೊ ಚಟ್ನಿ, ಅದು 2 ಚೆನ್ನಾಗಿ ಹೊಂದುತ್ತೆ. ಅದಕ್ಕೆ ಅದನ್ನು ಕಾಂಬೋ ಮಾಡಿಟ್ಟಿದ್ದೀವಿ. ಮತ್ತು ಇನ್ನೊಂದು ದೇವಸ್ಥಾನದ ಸ್ಟೈಲಿ ಪುಳಿಯೋಗರೆ. ನೀವು ಹೋದರೆ, ಟೆಂಪಲ್ಗೆ ಹೋದರೆ ಎಲ್ರಿಗೂ ನೋಡಿದ್ದೀವಿ ನಾವು, ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಅಂದರೆ ನಮಗೆ ಪ್ರಸಾದ ಅದು. ಸೊ ಅದೇ ಥರದ ಪುಳಿಯೋಗರೆ ನೀವು ಇವತ್ತು ಇಲ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಸಿಗ್ತಾ ಇದೆ. ನೆಕ್ಸ್ಟು ಎಳ್ಳೋಗರೆ ಅಂತೇಳಿ. ಸೊ ಅದು ನಿಮಗೆ ಸೀಸಮ್ ಸೀಡಲ್ಲಿ ಮಾಡಿರೋವಂಥ ರೈಸು. ಅದು ನಮ್ಗೆ ಗೊತ್ತು, ಮನೇಲಿ ಸೀಸಮ್ ಹಾಕ್ತೀವಿ, ತುಂಬ ಕಡಿಮೆ ಮಾಡ್ತಾರೆ, ಬಟ್ ಇಟ್ಸ್ ಟ್ರೆಡಿಷನಲ್ ಫುಡ್, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು Okay, so we are from Pune. Okay. We have came to Bangalore. We have got an internship here. Okay. So we heard about this event. So we were like, what is so special about What it? did you taste? We tasted like almost all the counters. We went there. So what did you like more? Actually, I've noticed multiple things here. Like there are multiple bangan sabzis around every corner, and mushroom is the speciality here. I How believe. is the South Indian food? South That is the kind like that was very different for us first time. So I'm from Delhi.
and I've been in Karnataka for the first time. So we tasted a lot of foods here, and the most craziest thing I liked was dosa and the coconut water was the amazing dish here. So that overall experience was How do you feel like? What was the good like? Very tasty like that. very tasty. Was that puri and Good. Actually, I liked food very much, and and I learned Yeah, carry on, carry on. What did you like? everything. from? I am from UP, Uttar Pradesh, Prayagraj. So how is the South Indian foods like? What did you like? Actually, I tried everything, everything, and I liked everything basically. And I learned one sentence from Kannada, which is "Uta tumba chanagatta." This is ಹಾ ಇದು ಉತ್ತರ ಕರ್ನಾಟಕದ ಕೌಂಟರು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಸಜ್ಜೆ ರೊಟ್ಟಿ ತುಂಬ ಹೆಲ್ತಿ ಫುಡ್ಡು. ಅದ್ರ ಜೊತೆಗೆ ನಾವು ಟ್ರೆಡಿಷನಲ್ಲ ಯೂಸ್ ಮಾಡ್ತಿದ್ದಕ್ಕಂಥ ಇದು ಹುಚ್ಚೆಳ್ಳು ಚಟ್ನಿ, Uchelu. ಹುಚ್ಚೆಳ್ಳು ನೈಜರ್ ಸೀಡ್. Yes. ಎಸ್. ಸೊ ಇದು ಆ್ಯಕ್ಚುಲಿ ಹೆಲ್ತಿ ಫುಡ್. ಇದು ನೋಡ್ತಾ ಇದ್ದೀರಾ, ಇದು ಜೋಹಾರ್ದು ಕೆಲವು ರೊಟ್ಟಿ. ನಾವು ಹೇಳಿ ಮಾಡಿದ್ದೀವಿ ಅಂದರೆ ಇದನ್ನು ಜೋಳದ ವಡೆ ಅಂತೇಳಿ. ಅದ್ರ ಜೊತೆಗೆ ಕಾಂಬಿನೇಷನ್ನು ಮೊಸರು ಮತ್ತು Chutney. ಇದು ಚಟ್ನಿ ಅಂದರೆ ಗ್ರೀನ್ ಚಿಲ್ಲಿ ಚಟ್ನಿ. ಸೊ ಇದು ಗಿರ್ಬಿಟ್ಟು ಬಜ್ಜಿ, ಇದು ಪಪ್ಡ್ ರೈಸಲ್ಲಿ ಮಾಡಿರೋ ಅಂಥದ್ದು ಮತ್ತು ಬಜ್ಜಿ. ಸೊ ಇದೆಲ್ಲ ಫೇಮಸ್ ಇರೋವಂಥದ್ದು ನಾರ್ತ್ ಕರ್ನಾಟಕದಲ್ಲಿ. ಸೊ ಎಲ್ಲ ಕೌಂಟ್ರಲ್ಲೂ ನೀವು ನೋಡ್ತಿದ್ರೆ ಅಲ್ಲಿ ಸ್ಪೆಷಲ್ ಇರೋವಂಥ ಜ್ಯೂಸು ಕೊಡ್ತಾ ಇದ್ದೀವಿ ನಾವು. ಒಂದೊಂದು ಕೌಂಟ್ರಲ್ಲೂ ಒಂದೊಂದು ಜ್ಯೂಸು ಅಲ್ಲಿದ್ದು ಫೇಮಸ್ ಫುಡ್ಡು. ಹಾಗೆ ಬಂದರೆ ಇಲ್ಲಿ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಕಡೆ ಇರೋವಂಥ ಫೇಮಸ್ ಡಿಶ್ಗಳು ಏನಿದೆ ಅದು. ಇದು ನೀರು ದೋಸೆ. ಇದು ದಕ್ಷಿಣ ಕನ್ನಡದಲ್ಲಿ ಸಿಗುವಂಥ ವಿಶೇಷ ಖಾದ್ಯಗಳು ನೀವು ನೋಡ್ಬೋದು ಇಲ್ಲಿ. ಸೊ ಫಸ್ಟಿಗೆ ಜ್ಯೂಸಿಂದ ಸ್ಟಾರ್ಟ್ ಆಗುತ್ತೆ, ಪುನರ್ಪುಳಿ ಜ್ಯೂಸ್ ಅಂತೇಳಿ, ಅಂದರೆ ಕೋಕಮ್ ಜ್ಯೂಸು ಅಲ್ಲಿ ಲಾಸ್ಟ್ ಕೌಂಟ್ರಲ್ಲಿ ಇಟ್ಟಿದ್ದೇವೆ. ಅದಾದಮೇಲೆ ಮಂಗಳೂರು ಬಂದು ಇಲ್ಲಿ ನೋಡಿ ನಾವು ಸಾಂಪಲ್ಗೆ ಇಟ್ಟಿದ್ದೇವೆ. ಇದು ಮಂಗಳೂರು ಬಂದು ಮತ್ತು ಚಟ್ನಿ. ಅದಾದಮೇಲೆ ನೆಕ್ಸ್ಟ್ ಕಾಂಬೋ ನೋಡಿದರೆ ರೈಸ್ ಕಾಂಬೋ. ಇದು ನಿಮಗೆ ನೆಕ್ಸ್ಟು ಕಾಂಬೋ ಬಂದು ನೀರು ದೋಸೆ ಜೊತೆಗೆ ಗುಜ್ಜೆ ಮತ್ತು ಅಣಬೆ ತುಪ್ಪ ರೋಸ್ಟ್ ಅಂತಿದೆ. ಸೊ ಅದು ಒಳ್ಳೆ ಕಾಂಬಿನೇಷನ್, ಅದನ್ನು ಇಟ್ಟಿದ್ದೇವೆ. ಸೊ ನೆಕ್ಸ್ಟು ನೀವು ನೋಡೋದಾದರೆ ಒಂದು ರೈಸ್ ಐಟಮ್ಸ್ ಇರುತ್ತೆ ಅಲ್ಲಿದು. ಮತ್ತು ಜೊತೆಗೆ ನಾವು ಅಲಸಂದೆ ಕಾಳು ಸಾಂಬಾರನ್ನ ಇಟ್ಟಿದ್ದೇವೆ. ತುಂಬ ಚೆನ್ನಾಗಿದೆ. ಇದು ನೋಡಿ MPR ಅಲ್ಲೇ ಈಗ ಸಿಗ್ತಾ ಇದೆ ಇದು ಪ್ರಾಡಕ್ಟ್. ಮಂಗಳೂರಲ್ಲಿ ತುಂಬ ಫೇಮಸ್ಸು. ಇದನ್ನು ಯೂಸ್ ಮಾಡಿದರೆ ಜಸ್ಟ್ ಹಾಫ್ ಆನ್ ಅವರಲ್ಲಿ ನೀವು ಮಂಗಳೂರು ಬಂದು ರೆಡಿ ಮಾಡ್ಕೋಬೋದು. ಸೊ ಇದು ಕೋಕಮ್ ಜ್ಯೂಸು, ಇದು ಫೇಮಸ್ ಇದು ಮಂಗಳೂರು ಕಡೆಗೆ. ಒಟ್ಟಾರೆಯಾಗಿ ಸರ್ ಹೇಗಿದೆ ಸರ್? ಹೇಗೆ ಟೋಟಲ್ ಆಗಿ ಇದೇ ಥರ ನೀವು ಎಲ್ಲ ಕೌಂಟ್ರೂ ನೋಡ್ಕೊಂಡು ಬಂದರೆ ಸುಮಾರು 75ಕ್ಕಿಂತ ಜಾಸ್ತಿ ಖಾದ್ಯನ ನೀವು ಇಲ್ಲಿ ಒಂದೇ ಕಡೆ ನೋಡ್ಬೋದು. ಅದ್ರ ಜೊತೆಗೆ MTRದು ಡೆಸರ್ಟ್ ಕೌಂಟ್ ಇದೆ. ಅಲ್ಲಿ ನಿಮಗೆ MTR ಅಲ್ಲಿ ಸಿಗುವಂಥ ಎಲ್ಲ ಸ್ವೀಟ್ ವ್ಯವಸ್ಥೆನೂ ಇದೆ. ಹಾಂ ನೋಡಿ, MTR ಅಲ್ಲಿ ಸಿಗುವಂಥ ಎಲ್ಲ ಸ್ವೀಟ್ಸನ್ನು ನಾವು ಈ ಕೌಂಟ್ರಲ್ಲಿ ಕೊಡ್ತಾ ಇದ್ದೀವಿ. ಇದು ಮೈಸೂರು ಪಾಕ್. ನಾವು MTR ಅವರು ಮಾರ್ಕೆಟಲ್ಲಿ ಅಲ್ಲೇ ಬಿಟ್ಟು 2ನೇ ವರ್ಷ ಇವಾಗ. ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಎಲ್ಲ ಕಡೆ ಸಿಗ್ತಾ ಇದೆ ಇದು. ಇದೇ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೈಸೂರು ಪಾಕ್ ಇದೆ. ಅದ್ರ ಜೊತೆಗೆ MTRದೇ ಗುಲಾಬ್ ಜಾಮೂನ್ ಏನಿದೆ, ಗುಲಾಬ್ ಜಾಮೂನ್ ನಾವು ಇದು ಟಿನ್ನನ್ನು ಓಪನ್ ಮಾಡಿ ಇಂಡಿವಿಜುವಲ್ ಆಗಿ ಇಲ್ಲಿ ಸರ್ವ್ ಮಾಡ್ತಾ ಇದೀವಿ ನಾವು. ಹಾಂ, ಜಾಮೂನು ಮತ್ತು ಮೈಸೂರು ಪಾಕಲ್ಲೇ ನಮ್ಮ ಹತ್ರ ಈಗ ಸುಮಾರು ವೆರೈಟಿ, ಕೇಸರ್ ಬಾದಾಮ್ ಮೈಸೂರು ಪಾಕು, ಚಿಲ್ಲಿ ಮೈಸೂರು ಪಾಕು, ಅದೇ ಥರ ಮಿಲ್ಕ್ ಮೈಸೂರು ಪಾಕು, ತುಂಬ ವೆರೈಟೀಸ್ ಇದೆ. ನೋಡಿ, ಇದು MTR ಸಿಗ್ನೇಚರ್ ಕೌಂಟ್ರು. ಇಲ್ಲಿ MTR ಫೇಮಸ್ ಆಗಿರ್ತಕ್ಕಂಥ ರವಾ ಇಡ್ಲಿನ ಆ ಮಿಕ್ಸಲ್ಲೇ ಹಾಕಿ ರೆಡಿ ಮಾಡಿ ರವಾ ಇಡ್ಲಿ ಮಾಡ್ತೀವಿ. ಮತ್ತು MTR ಬ್ಯಾಟರ್ ಸಿಗ್ತಾ ಇದೆ. ಬ್ಯಾಟರಲ್ಲಿ ಇಡ್ಲಿ ಬ್ಯಾಟರ್ ಬೇರೆ ಇದೆ, ದೋಸೆ ಬ್ಯಾಟರ್ ಬೇರೆ ಇದೆ, ಪ್ಲಸ್ ದೋಸಾದಲ್ಲೇ ರೆಗ್ಯುಲರ್ ಬ್ಯಾಟರು, ಇನ್ನೊಂದು ಸಿಗ್ನೇಚರ್ ರೈಸ್ ಬ್ಯಾಟರ್ ಇದೆ. ಆ ಸಿಗ್ನೇಚರ್ ರೈಸ್ ಬ್ಯಾಟರ್ ದೋಸೆ ನಾವು ರೆಡಿ ಮಾಡಿ ಇವಾಗ ಎಲ್ರಿಗೂ ಕೊಡ್ತಾ ಇದೀವಿ. ನೀವು ನೋಡ್ಬೋದು, ಮಸಾಲೆ ದೋಸೆ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಅದು. ಸೊ ಇದು MTR ರವಾ ಇಡ್ಲಿನ ಸಿಗ್ತಾ ಇದೆ. ಜೊತೆಗೆ MTR ಬಿಸಿಬೇಳೆ ಬಾತ್ ಕೂಡ ಇಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೀವಿ. ಇದೆಲ್ಲ MTR ಇಲ್ಲಿ. ಈ ದೋಸೆ ನಾವು ಮಾಡ್ತಾ ಇರೋದು ಈ MTR ಬ್ಯಾಟರ್ ಏನಿದೆ
ಅದೇ ಯೂಸ್ ಮಾಡಿ MTR ಮಸಾಲೆ ದೋಸೆ ರೆಡಿ ಮಾಡ್ತಾ ಇದ್ದೀವಿ, ನೋಡ್ಬೋದು. ಸೊ ಇದು ನಮ್ಮದು MTRದು 2 ವೆರೈಟಿ ದೋಸೆ ಬರುತ್ತೆ. ಒಂದು ರೆಗ್ಯುಲರ್ ದೋಸೆ, ಇನ್ನೊಂದು ಸಿಗ್ನೇಚರ್ ದೋಸೆ ಇದೆ. ಓಕೆ, ಹಾಂ. ಸೊ ಇದು MTRದು ಫೇಮಸ್ ರವಾ ಇಡ್ಲಿ ಮಿಕ್ಸು. ಇವಾಗ ಇದೇ ಮಿಕ್ಸನ್ನ ಯೂಸ್ ಮಾಡಿ ನಾವು ಇಲ್ಲಿ ರವಾ ಇಡ್ಲಿ ಮಾಡಿ ಕೊಡ್ತಾ ಇದ್ದೀವಿ. ಹಾಗೆ ಇನ್ನೊಂದು MTRದು ಸ್ಪೆಷಲ್ ಮಸಾಲ ಬಿಸಿಬೇಳೆಬಾತ್ ಮಸಾಲ. ಇದರಲ್ಲಿ ಎಲ್ಲ ಥರದ ಮಸಾಲ ಇರುತ್ತೆ, ಅಂದರೆ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಬಿಸಿಬೇಳೆಬಾತ್ಗೆ ಏನು ಬೇಕು ರೆಡಿ ಇರೋ ಅಂಥದ್ದು ಇದೇ ಮಸಾಲ ಯೂಸ್ ಮಾಡಿ ನಾವು ಬಿಸಿಬೇಳೆಬಾತ್ನ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಸೊ ನಾನು ಕೂಡ ಆಲ್ಮೋಸ್ಟ್ ಈ ಒಂದು ಇವೆಂಟ್ಗೆ ಬಂದಾಗ ವೆರೈಟೀಸ್ ಆಫ್ ಡಿಶಸ್ನ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿದೆ. 75 ವೆರೈಟೀಸ್ ಆಫ್ ಫುಡ್ ಡಿಶಸ್ಸು ವಿತ್ ಏನು ನಮ್ಮ ಹಲವಾರು ಜಿಲ್ಲೆಯ ವಿಶೇಷತೆಗಳನ್ನು ಒಳಗೊಂಡಂತೆ ಜಿಲ್ಲೆಯ ಮಹತ್ವನ, ಜಿಲ್ಲೆಯ ಊಟನ ಸವಿಯೋ ಮುಖಾಂತರ ನೀವು ಕೂಡ ಈ ಒಂದು ಇವೆಂಟ್ಗೆ ಸಾಕ್ಷಿಯಾಗ್ಬೋದು. ವಿಶೇಷವಾಗಿ ನಮ್ಮ ಕರುನಾಡ ಒಂದು ಸಿಹಿ, ಕರುನಾಡ ಸ್ವಾದಿಷ್ಟ ಅಂತಲೇ ಹೇಳ್ಬೋದು. ಕರ್ನಾಟಕ ಆಹಾರ ಉತ್ಸವ ತುಂಬ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗ್ತಾ ಇದೆ. ಬೆಂಗಳೂರಿನ ಜೈಮಹಲ್ ಹೋಟೆಲ್ನಲ್ಲಿ ನಡೀತಿರುವಂಥ ಒಂದು ಇವೆಂಟು 2 ದಿವಸಗಳ ಕಾಲ, ಅಂದರೆ ಇವತ್ತು ನಾಳೆ ಇದೆ. ಸೊ ಯಾರೇ ನೀವು ಫುಡ್ ಲವರ್ಸ್ ಇದ್ರೆ ಖಂಡಿತ ಬಂದು ಭೇಟಿ ಮಾಡಿ. ಎಂಟ್ರಿಯಲ್ಲಿ ನಿಮಗೆ ಎಂಟ್ರಿ ಫೀಸಸ್ ಇರುತ್ತೆ. ಸೊ ಆ ಪ್ರಕಾರವಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ ಅರೇಂಜ್ಮೆಂಟ್ಸು. ತುಂಬ ಕ್ರೌಡ್ಗೆ ತುಂಬ ಹೆವಿ ಕ್ರೌಡ್ ಥರನೂ ಇರಲ್ಲ. ಸೊ ನೀವು ನಾರ್ಮಲ್ ಆಗಿ ಬಂದು ಎಲ್ಲ ಥರ ಫುಡ್ಡನ್ನು ನೀವು ಸವಿಯೋಕ್ಕೆ ಒಂದು ಟೈಮ್ ಸಿಗುತ್ತೆ. ಸೊ ಟೈಮಿಂಗ್ಸ್ ಪ್ರಕಾರ ನೀವು ಇದನ್ನು ಉಪಯೋಗಿಸ್ಕೊಂಡು ವೀಕೆಂಡ್ನ ತುಂಬ ಮೆಮೊರ್ಫುಲ್ ಮಾಡ್ಕೋಬೋದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮ್ಮೊಟ್ಟಿಗೆ ಇದುವರೆಗೂ ಜಾಯಿನ್ ಆದಂಥ ಮುರಳಿ ಸರ್, ಆಲ್ಮೋಸ್ಟ್ ಮೂರ್ತಿಯವರು ಸೊ ಹೆಡ್ ಆಫ್ ದ ಮಾರ್ಕೆಟಿಂಗ್, ಸೇಲ್ಸ್ ಹೆಡ್. ಸೊ MTRಗೆ ಅವರ ಒಂದು ಕನ್ಕ್ಲೂಷನ್ ವಿಷುವಲ್ಸ್ ಏನು ಹೇಳ್ತಾರೆ ಹೇಳ್ಬಿಡ್ತಾರೆ. ಓಕೆ, ಈ ಒಂದು ಫೆಸ್ಟಿವಲ್, ಕರುನಾಡ ಸ್ವಾದ ಫೆಸ್ಟಿವಲ್ ನಡೀತಾ ಇರೋದು ಜೈಮಹಲ್ ಪ್ಯಾಲೇಸ್ ಗ್ರೌಂಡಲ್ಲಿ. ಇದಕ್ಕೆ ನಾವು ಜಾಸ್ತಿ ಏನು ಚಾರ್ಜ್ ಮಾಡ್ತಾ ಇಲ್ಲ. 599 ರುಪೀಸ್ ದೊಡ್ಡವರಿಗೆ, ಮಕ್ಕಳಿಗೆ 299 ರುಪೀಸು. ಬಟ್ ನೀವು ಇಲ್ಲಿ ಬಂದು ಎಲ್ಲನೂ ಕೂಡ ಸವಿಬೋದು. ಈ AC ಹಾಲ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಸೊ ಎಲ್ಲರೂ ಬಂದು ಒಂದೇ ಸೂರಿನಡಿ ಕರ್ನಾಟಕದ ವಿವಿಧ ಜಿಲ್ಲೆಯ ಸ್ಪೆಷಲ್ ಖಾದ್ಯಗಳನ್ನ ಸವಿಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ವೆರಿ ನೈಸ್, ಥ್ಯಾಂಕ್ ಯು. ಅವರ ಮಾತು. ವಿಶೇಷವಾಗಿ ಮತ್ತೊಂದು ಲೈವ್ ಅಲ್ಲಿ, ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಸಂತೋಷ ಆದ್ಯ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.